ಇವತ್ತು ನಾವು ತಿಳ್ಕೊಳ್ಳುವಂಥ ವಿಷಯ ಯಾವುದಪ್ಪ ಅಂದರೆ ಸಮಸಂಖ್ಯೆಗಳು ಅಂದರೆ ಏನು, ಬೆಸ ಸಂಖ್ಯೆಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ನಾನು ನಿಮಗೆ ಒಂದು ಪೂರ್ಣ ಸಂಖ್ಯೆಗಳ ಗಣವನ್ನು ಬರೀತೀನಿ. ಗಣ ಅಂದರೆ ಒಂದು ಗುಂಪು, ಪೂರ್ಣ ಸಂಖ್ಯೆಗಳ ಗುಂಪನ್ನು ಬರೀತೀನಿ. ನೋಡಿ, ಈಗ 0, 1, 2, 3, 4, 5, 6, 7, 8, 9, 10, 11, 12 ಹಾಗೆ ಎಲ್ಲಿ ತನಕ ಇರುತ್ತಪ್ಪ ಇದು ಅಂತಂದ್ರೆ ಅನಂತದವರೆಗೆ ಇದೆ. ಇದನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರೀತೀವಿ. ಪೂರ್ಣ ಸಂಖ್ಯೆ ಅಂದ್ರೆ ಏನು? ಯಾವುದು ಪೂರ್ಣವಾಗಿರ್ತದೋ, ಉದಾಹರಣೆಗೆ 2 ಬನಾನಾ ಅಥವಾ 2 ಬಾಳೆಹಣ್ಣು, 3 ಸೇಬು ಅಂತ ನಾವು ಹೇಳಿದಾಗ ಅದು ಪೂರ್ತಿಯಾಗಿರ್ತದೆ, ಅದನ್ನು ಚೂರು ಇರೋದಿಲ್ಲ. ಹಾಗಾಗಿ ಅವುಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರೀತೀವಿ. ಆ ಪೂರ್ಣ ಸಂಖ್ಯೆಗಳನ್ನು ಹೇಳಬೇಕಾದ್ರೆ ನಾವು ಈ ಅಂಕಿಗಳನ್ನು ಬಳಸ್ತೀವಿ. ಹಾಗಾಗಿ ಈ ಒಂದು ಗುಂಪನ್ನು ನಾವು ಪೂರ್ಣ ಸಂಖ್ಯೆಗಳ ಗಣ ಅಂತ ಕರೀತೀವಿ. ಈ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ನೀವು ಗಮನಿಸ್ತಾ ಹೋದ್ರೆ, ಈಗ ನಾನು ಮಾರ್ಕ್ ಮಾಡ್ತೀನಿ, ಅದನ್ನು ನೋಡಿ. ಯಾವುದೆಲ್ಲದಕ್ಕೂ ನಾವು ವೃತ್ತಾಕಾರವನ್ನ ಹಾಕಿದೀವೋ ಅದು ಒಂದು ರೀತಿಯ ಗುಂಪು, ಮತ್ತು ಯಾವುದಕ್ಕೆ ನಾವು ವೃತ್ತಾಕಾರವನ್ನು ಹಾಕಿಲ್ಲವೋ ಅದು ಇನ್ನೊಂದು ಗುಂಪು. ಈ ಒಂದು ಮಾಲೆಯಲ್ಲಿ 2 ರೀತಿಯ ಗುಂಪುಗಳಿವೆ. 0, 2, 4, 6, 8, 10, 12 ಹೀಗೆ ಹೋಗುತ್ತದೆ. ಇವುಗಳನ್ನು ನಾವು ಸಮಸಂಖ್ಯೆಗಳು ಅಂತ ಕರೀತೀವಿ. ಇವುಗಳನ್ನು ಏನಂತ ಕರಿತೀವಿ? ಸಮಸಂಖ್ಯೆ ಅಂತ ಕರಿತೀವಿ. ಯಾಕೆ ಇದನ್ನು ನಾವು ಸಮಸಂಖ್ಯೆ ಅಂತ ಕರೀಬೇಕಪ್ಪ ಅಂದ್ರೆ, ಈ ಉದಾಹರಣೆಗೆ 6 ಅಂತ ತಗೊಂಡೆ, ಇದು ಒಂದು ಸಮಸಂಖ್ಯೆ. ಯಾಕೆ ಸಮಸಂಖ್ಯೆ ಅಂದ್ರೆ ಇದನ್ನ 2 ಸಮಭಾಗಗಳಾಗಿ ಹಂಚಬಹುದು. ಉದಾಹರಣೆ 6 ಚಾಕ್ಲೇಟ್ಗಳಿವೆ. ಆ 6 ಚಾಕ್ಲೇಟ್ಗಳನ್ನ 3 ಚಾಕ್ಲೇಟ್ ಇಬ್ಬರಿಗೆ 3 ಆಗಿ ಕೊಡಬಹುದು. ಮತ್ತೆ ನಮ್ಮ ಹತ್ರ ಏನು ಉಳ್ಕೊಳ್ಳೋದಿಲ್ಲ, ಶೇಷ ಏನು ಉಳಿಯೋದಿಲ್ಲ. ಸರಿಯಾಗಿ ಸಮನಾಗಿ ಪೂರ್ಣವಾಗಿ ನಾವು ಇದನ್ನ ಹಂಚಬಹುದು. ಅಥವಾ ನಾವು 12 ಅಂತ ಮಾಡೋಣ. ಇದನ್ನ 2 ಸಮಭಾಗ ಮಾಡಬಹುದಾ? ಮಾಡಬಹುದು. 2 ಸಮಭಾಗ ಮಾಡಬೇಕಂದ್ರೆ ಇಬ್ಬರಿಗೆ ಎಷ್ಟು ಕೊಡ್ಬೋದು? 6, 6. ಎಷ್ಟು ಉಳಿತು? ಏನು ಉಳ್ಕೊಂಡಿಲ್ಲ. ಹಾಗಾಗಿ ಆ ರೀತಿಯ ಸಂಖ್ಯೆಗಳು, ಯಾವ ಸಂಖ್ಯೆಗಳನ್ನ ತಗೊಂಡು 2 ಸಮನಾದ ಭಾಗಗಳಾಗಿ ಮಾಡಬಹುದು, ಅಂತಹ ಸಂಖ್ಯೆಗಳನ್ನ ಸಮಸಂಖ್ಯೆಗಳು ಅಂತ ಕರೀತೀವಿ. ಸೊ ಸಮಸಂಖ್ಯೆಗಳು ಯಾವ್ಯಾವ ಇಲ್ಲಿ ಅಂತ ನಾವು ನೋಡಿದ್ರೆ 0, 2, 4, 6, 8, 10, 12 ಹೀಗೆ ಮುಂದುವರೆದು ಹೋಗುತ್ತೆ. ಇವುಗಳನ್ನು ಸಮಸಂಖ್ಯೆಗಳು ಅಂತ ಕರೀತೀವಿ. ಹಾಗಾದ್ರೆ ನಂತರ ಬರೋದು ಯಾವುದು? ಉಳ್ಕೊಂಡಿರೋದು ಯಾವುದು? ಬೆಸ ಸಂಖ್ಯೆಗಳು. ಅವುಗಳನ್ನು ಬೆಸ ಸಂಖ್ಯೆ ಅಂತ ಕರೀತೀವಿ. ಬೆಸ ಸಂಖ್ಯೆ ಅಂದ್ರೆ ಏನು ಅಂತ ನೋಡೋಣ. ಈಗ 5 ಒಂದು ಬೆಸ ಸಂಖ್ಯೆ. ನೋಡಿ, ಇಲ್ಲಿ ಮಾರ್ಕ್ ಮಾಡಿ, ಇಲ್ಲಿದೆ 5. ಇದು ಬೆಸ ಸಂಖ್ಯೆ. ಯಾಕಿದೆ ಬೆಸ ಸಂಖ್ಯೆ? ಇದನ್ನು 2 ಸಮಭಾಗ ಮಾಡಬಹುದಾ? ಇಬ್ಬರಿಗೆ ಸಮನಾಗಿ ಹಂಚಬಹುದಾ ಅಂತ ಕೇಳಿದ್ರೆ 5 ಚಾಕ್ಲೇಟ್ ಇದೆ, ಅದನ್ನು ಸಮನಾಗಿ ಹಂಚಬಹುದಾ ಅಂತಂದ್ರೆ ಒಬ್ಬರಿಗೆ 3 ಕೊಡಬೇಕು, ಒಬ್ಬರಿಗೆ 2 ಕೊಡಬೇಕು. ಒಂದು ಪ್ರಶ್ನೆ ಮಾಡ್ತಾರೆ, ಸರ್ ಇವ್ರಿಗೂ 2.5 ಕೊಟ್ಬಿಡೋಣ, ಇವ್ರಿಗೂ 2.5 ಕೊಟ್ಬಿಡೋಣ. ಇಲ್ಲಿ ಯಾವುದೇ ವಸ್ತುವನ್ನು ಅರ್ಧ ಮಾಡೋದಿಲ್ಲ. ಇಲ್ಲಿರೋದೆಲ್ಲ ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು, ಪೂರ್ತಿನೇ ಕೊಡಬೇಕು. ಹಾಗಾಗಿ ಇವುಗಳಿಗೆ ಇಬ್ಬರಿಗೆ ಕೊಡಬೇಕು ಅಂದ್ರೆ ಒಬ್ಬನಿಗೆ ಜಾಸ್ತಿ ಆಗುತ್ತೆ, ಒಬ್ಬನಿಗೆ ಕಮ್ಮಿ ಆಗುತ್ತೆ. ಅಥವಾ ಸಮನಾಗಿ ನಾವು ಹಂಚ್ತೀವಿ ಅಂದ್ರೆ ಇವನಿಗೆ 2 ಇವನಿಗೆ 2 ಕೊಟ್ಟು 4 ಆದ್ರೆ ಇನ್ನು ಒಂದು ಉಳ್ಕೊಂಡು ಬಿಡುತ್ತೆ. ಉಳ್ಕೋಬಾರ್ದು, ಸಮನಾಗೂ ಹಂಚಬೇಕು, ಉಳ್ಕೋಬಾರ್ದು. ಹಾಗೆ ಉಳ್ಕೊಳ್ಳೋದನ್ನ ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಈ ಉದಾಹರಣೆಗೆ ನೀವು ನೋಡಿದ್ರೆ ಈಗ ಇಲ್ಲೇನಾಯ್ತು? 1 ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಇಲ್ಲಿ ನೀವು ಯಾವುದೆಲ್ಲಾದ್ರೂ ಗಮನಿಸಿ, 7 ತಗೊಂಡ್ರೆ 2 ಸಮಭಾಗ ಮಾಡಬಹುದಾ ಅಂದ್ರೆ ಇಲ್ಲ. 3, 3, 6 ಆಗುತ್ತೆ, ಒಂದು ಉಳ್ಕೊಂಡ್ಬಿಡುತ್ತೆ. ಇದನ್ನು 4, 3 ಮಾಡಬೇಕು, ಸಮನಾಗಿ ಹಂಚಕ್ಕಾಗೋದಿಲ್ಲ. ಹಾಗಾಗಿ ಇದು ಬೆಸ ಸಂಖ್ಯೆ. ಹಾಗಾದ್ರೆ ಬೆಸ ಸಂಖ್ಯೆಗಳು ಯಾವ್ಯಾವುದು? 1, 3, 5, 7, 9, 11 ಹಾಗೆ ಮುಂದುವರೆದು ಹೋಗ್ತಾ ಇದೆ. ಇದನ್ನ ಬೆಸ ಸಂಖ್ಯೆಗಳು ಅಂತ ಕರೀತೀವಿ. ಈ ಒಂದು ಪೂರ್ಣ ಸಂಖ್ಯೆಗಳ ಒಂದು ಗುಂಪಿನಲ್ಲಿ ನೀವು ನೋಡ್ತಾ ಹೋಗಿ
ಇದು ಸಮಸಂಖ್ಯೆ ಬೆಸ ಸಂಖ್ಯೆ, ಸಮಸಂಖ್ಯೆ ಬೆಸ ಸಂಖ್ಯೆ, ಸಮಸಂಖ್ಯೆ ಬೆಸ ಸಂಖ್ಯೆ, ಸಮಸಂಖ್ಯೆ ಬೆಸ ಸಂಖ್ಯೆ, ಹಿಂಗೆ ಒಂದು ಇನ್ನೊಂದನ್ನ ಜೋಡಿಸ್ಕೊಳ್ತಾ ಹೋಗ್ತಾ ಇದೆ. ಹೌದಾ? ಒಂದು ಸಮಸಂಖ್ಯೆ ಆದ್ಮೇಲೆ ಒಂದು ಬೆಸ ಸಂಖ್ಯೆ, ಒಂದು ಬೆಸ ಸಂಖ್ಯೆ ಆದ್ಮೇಲೆ ಇನ್ನೊಂದು ಸಮಸಂಖ್ಯೆ ಇರ್ತದೆ. ಅರ್ಥ ಆಗ್ತಾ ಇದೆಯಾ? ಈಗ ಈ ಸಮಸಂಖ್ಯೆಯನ್ನ ಹೇಳಬೇಕಾದ್ರೆ ಇನ್ನೊಂದು ವ್ಯಾಖ್ಯಾನವನ್ನು ಕೊಡ್ತೀವಿ. ಸಮಸಂಖ್ಯೆ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೆಲ್ಲವೂ ಎರಡರಿಂದ ಭಾಗ ಆಗ್ತದೋ, ಎರಡನೇ ಬದಿಗೆ ಹೋಗ್ತದೋ ಅವುಗಳನ್ನ ನಾವು ಸಮಸಂಖ್ಯೆ ಅಂತ ಹೇಳ್ತೀವಿ. ಈಗ 0 ಅನ್ನೋದು ಹೋಗ್ತದಾ? ಹೋಗ್ತದೆ, 2 0 0. 6 ಅನ್ನೋದು ಹೋಗ್ತದಾ? ಹೋಗ್ತದೆ, 2 3 6. 10 ಅನ್ನೋದು ಹೋಗ್ತದಾ? ಹೋಗ್ತದೆ, 2 5 10. ಹಾಗೆ ಯಾವುದೆಲ್ಲ ಎರಡರ ಮಧ್ಯೆ ಹೋಗ್ತದೋ ಅವೆಲ್ಲವೂ ಸಮಸಂಖ್ಯೆ ಅಂತ ನಾವು ಕರೀತೀವಿ. ಬೆಸ ಸಂಖ್ಯೆ ಬೇಕಾದ್ರೆ ಏನಂತ ಹೇಳ್ತೀವಿ? ಯಾವುದೆಲ್ಲ ಎರಡನೇ ಮಧ್ಯೆ ಹೋಗೋದಿಲ್ವೋ, ಶೇಷ 0 ಆಗೋದಿಲ್ವೋ ಅಂಥವುಗಳನ್ನ ಬೆಸ ಸಂಖ್ಯೆ ಅಂತ ಹೇಳ್ತೀವಿ. ಉದಾಹರಣೆಗೆ 3 ಅನ್ನೋದು ಎರಡನೇ ಮಧ್ಯೆ ಹೋಗ್ತದಾ? ಹೋಗಲ್ಲ. 2 1 2 1 ಉಳ್ಕೊಂಡ್ಬಿಡುತ್ತೆ. ಅಥವಾ 9 ತಗೊಂಡ್ರೆ 2 4 8 1 ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ 2ರಿಂದ ಸಂಪೂರ್ಣವಾಗಿ ಇದು ಭಾಗ ಆಗೋದಿಲ್ಲ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ಇದನ್ನ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಸಮಸಂಖ್ಯೆ ಅಂದಾಗ ನೀವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಗುರ್ತಿಡಿಬೋದು. 2 0 2 4 6 8 ನಿಮ್ಮ ಮಧ್ಯೆ ಹೇಳ್ಬೋದು. ಅಕಸ್ಮಾತ್ ದೊಡ್ಡ ಸಂಖ್ಯೆ ಕೊಟ್ಬಿಟ್ಟಿಲ್ಲ, 3 5 6 7 2 35,672 ಅಂತ ಕೊಟ್ಟಿದ್ದಾರೆ. ಇದನ್ನ ನೋಡಿದ ತಕ್ಷಣ ನಾವು ಇದು ಸಮಸಂಖ್ಯೆನ ಬೆಸ ಸಂಖ್ಯೆನ ಅಂತ ಗುರ್ತಿಡಿಬೇಕಂದ್ರೆ ಏನ್ ಮಾಡಬೇಕು? ಸಮಸಂಖ್ಯೆ ಆಗ್ಬೇಕಾದ್ರೆ ಅದು 2ರಿಂದ ಭಾಗ ಆಗ್ಬೇಕು. 2ರಿಂದ ಭಾಗ ಆಗ್ಬೇಕಂದ್ರೆ ಇದನ್ನ ಹಾಕೊಂಡು 2ರಿಂದ ಭಾಗಿಸ್ತಾ ಹೋಗ್ಬೇಕು. ಕೊನೆಗೆ ಶೇಷ 0 ಬಂದಾಗ ನಮ್ಗೆ ಗೊತ್ತಾಗುತ್ತೆ, ಹೌದು 0 ಬಂದ್ರೆ ಇದು 2ರಿಂದ ಭಾಗ ಆಗಿದೆ, 0 ಬರಲಿಲ್ಲ ಅಂದ್ರೆ ಇದು 2ರಿಂದ ಭಾಗ ಆಗಿಲ್ಲ ಅಂತ ತೀರ್ಮಾನ ಮಾಡೋದು. ಆದ್ರೆ ಸುಲಭವಾಗಿ ಹೇಗೆ ತೀರ್ಮಾನ ಮಾಡೋದು? ಕೊನೆಯ ಸಂಖ್ಯೆಯನ್ನ ನೀವು ಗಮನಿಸಿದ್ರೆ ಸಾಕು. ಏನ್ ಮಾಡ್ಬೇಕು ನೀವು? ಕೊನೆಯ ಸಂಖ್ಯೆಯನ್ನ ಗಮನಿಸಿದ್ರೆ ಸಾಕು. ಕೊನೆಯ ಸಂಖ್ಯೆ 2ರಿಂದ ಇದು ನೋಡಿ, ಅದು ಸಮಸಂಖ್ಯೆ ಇದೆಯಾ ಬೆಸ ಸಂಖ್ಯೆ ಇದೆಯಾ ಗಮನಿಸ್ಕೊಳ್ಳಿ. ಕೊನೆ ಸಂಖ್ಯೆ ಏನಾದರೂ ಸಮಸಂಖ್ಯೆ ಇದ್ರೆ ಅದು 2ರಿಂದ ಭಾಗ ಆಗುತ್ತೆ. ಕೊನೆ ಸಂಖ್ಯೆ ಏನಾದರೂ ಸಮಸಂಖ್ಯೆ ಇಲ್ಲದೆ ಹೋದ್ರೆ ನೋಡಿ, ಕೊನೆ ಸಂಖ್ಯೆ ಸಮಸಂಖ್ಯೆ ಇಲ್ಲದೆ ಹೋದ್ರೆ ಇದನ್ನ ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ. ಇದು 2ರಿಂದ ಭಾಗ ಆಗಲ್ಲ, ಹಾಗಾಗಿ ಇದು ಬೆಸ ಸಂಖ್ಯೆ. ಈ 2 ಭಾಗ ಆಗುತ್ತೆ 2ರಿಂದ, ಹಾಗಾಗಿ ಕೊಟ್ಟಿರುವ 35,672 ಅನ್ನೋದು ಸಹ ಸಮಸಂಖ್ಯೆ. ಸೊ ಈ ರೀತಿಯಾಗಿ ನಾವು ಸುಲಭವಾಗಿ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನ ಗೊತ್ತಿಟ್ಕೊಳ್ಳಬಹುದು. ಈ ಒಂದು ಪೂರ್ಣ ಸಂಖ್ಯೆಗಳಾಗಿರೋದು ಸಮಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳ ಸಮ್ಮಿಲನದಿಂದ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಮಗೆ ಸಮಸಂಖ್ಯೆ ಅಂದ್ರೆ 2 ಸಮಭಾಗಗಳಾಗಿ ಭಾಗ ಆಗುವುದು ಅಂತಲೂ ಹೇಳ್ಬೋದು, ಅಥವಾ 2ರಿಂದ ಭಾಗ ಆಗುವುದನ್ನೆಲ್ಲ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆ ಅಂತ ಕರಿತೀವಿ. ಬೆಸ ಸಂಖ್ಯೆಗೆ ಬಂದಾಗ ಯಾವ ಇದನ್ನ 2 ಸಮಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬೆಸ ಸಂಖ್ಯೆ ಅಂದ್ರೆ ಇನ್ನೊಂದು ಅರ್ಥ ಏನಂತ ಹೇಳ್ತೀವಿ? ಯಾವ ಸಂಖ್ಯೆಗಳು 2ರಿಂದ ಭಾಗ ಆಗೋದಿಲ್ವೋ ಅವುಗಳನ್ನು ನಾವೇನು ಕರಿತೀವಿ? ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಕೊನೆಯದಾಗಿ ಈಗ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಾಗ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನ ಹೇಗೆ ಗುರುತಿಟ್ಕೊಳ್ಳೋದು? ಇಲ್ಲಿ ನೋಡೋಣ. ಇಲ್ಲಿ ನೀವು ಗಮನಿಸಿದ್ರೆ ಕೊಟ್ಟಿರೋ ಸಂಖ್ಯೆ ಸಮಸಂಖ್ಯೆ ಆಗಿರ್ಬೇಕಂದ್ರೆ ಕೊನೆಯ ಸಂಖ್ಯೆ 2ರಿಂದ ಭಾಗ ಆಗಬೇಕು, ಅಥವಾ ಇನ್ನೊಂದು ಅರ್ಥ ಹೇಳಬೇಕು ಅಂದ್ರೆ ಕೊನೆಯ ಸಂಖ್ಯೆ ಸಮಸಂಖ್ಯೆ ಆಗಿರಬೇಕು. ಅರ್ಥ ಆಗ್ತಾ ಇದೆಯಾ? ಓಕೆ, ಇಲ್ಲಿ ನೆಕ್ಸ್ಟ್ ಒನ್. ಇಲ್ಲಿ ಇನ್ನೊಂದೇನಿದೆ? ಕೊನೆಯ ಸಂಖ್ಯೆ ಏನಾದರೂ 2ರಿಂದ ಭಾಗ ಆಗಿಲ್ಲ ಅಂದ್ರೆ ಅದನ್ನ ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಸಮಸಂಖ್ಯೆ ಅಂದ್ರೇನು, ಬೆಸ ಸಂಖ್ಯೆ ಅಂದ್ರೇನು ಅಂತ ನಿಮಗೆ ಗೊತ್ತಾಗ್ತದೆ. ಈಗ ನಾವು ಒಂದು ಪಟ್ಟಿಯನ್ನ ಮಾಡ್ಕೊಳ್ಳೋಣ. ಇದರಲ್ಲಿ ಸಮಸಂಖ್ಯೆಗಳು ಯಾವುದು, ಬೆಸ ಸಂಖ್ಯೆಗಳು ಯಾವುದು ಅಂತ ನೀವು ಬರೀಬೇಕು. ಒಂದು 10 ಲೆಕ್ಕಗಳನ್ನು ಮಾಡೋಣ. ಕ್ರಮ ಸಂಖ್ಯೆ, ಇದು ಸಂಖ್ಯೆ,
ಇದು ಸಮ ಸಂಖ್ಯೆಯೋ ಅಥವಾ ಬೆಸ ಸಂಖ್ಯೆನೋ ಅಂತ ನೀವು ಹೇಳಬೇಕು. ಸಮ ಸಂಖ್ಯೆ ಅಥವಾ ಬೆಸ ಸಂಖ್ಯೆ. ಈಗ ಮೊದಲನೇ ಲೆಕ್ಕ. ಈಗ ಇಲ್ಲಿ ಗಮನಿಸೋಣ. ಈಗ 45 ಬಿಡಿ 10 100 1000 10,000 45,318 ಕೊಟ್ಟಿದ್ದಾರೆ. ಇದು ಸಮ ಸಂಖ್ಯೆನ ಬೆಸ ಸಂಖ್ಯೆನ ಅಂತ ನೀವು ಬರೀಬೇಕು. ಅದನ್ನ ನಾವು ನೋಡಬೇಕಾದ್ರೆ ಕೊನೆ ಸಂಖ್ಯೆಯನ್ನ ಅಥವಾ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ನಾವು ಗಮನಿಸಿದ್ರೆ ಸಾಕು. ಬಿಡಿ ಸ್ಥಾನದಲ್ಲಿ ಏನಿದೆ? 8 ಇದೆ. ಬಿಡಿ ಸ್ಥಾನದಲ್ಲಿ 8 ಇದೆ ಅಂದ್ರೆ ಅರ್ಥ ಅದು ಸಮ ಸಂಖ್ಯೆ. ಯಾಕೆ? 8 2ರಿಂದ ಭಾಗ ಆಗ್ತದೆ. 2ರಿಂದ ಭಾಗ ಆಗ್ತದೆ ಅಂದರೆ ಅದು ಸಮ ಸಂಖ್ಯೆ. ಹಾಗಾಗಿ ಕೊಟ್ಟಿರುವ ಸಂಖ್ಯೆ ಯಾವುದು? ಕೊಟ್ಟಿರುವ ಸಂಖ್ಯೆ 45,318 ಸಹ ಸಮ ಸಂಖ್ಯೆ. ಅಂದ್ರೆ 2 ಸಮಭಾಗ ಮಾಡಬಹುದು ಅದನ್ನ. ನೆಕ್ಸ್ಟ್ ಈಗ 673 ಕೊಟ್ಟಿದ್ದಾರೆ. ಇದು ಸಮ ಸಂಖ್ಯೆನ ಬೆಸ ಸಂಖ್ಯೆನ ಅಂತ ಗೊತ್ತಿಡಿಯೋದು ಹೇಗೆ? ಕೊನೆ ಸಂಖ್ಯೆಯನ್ನು ನೋಡಿ, ಆ ಕೊನೆಯ ಸಂಖ್ಯೆ ಅಥವಾ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 2ರಿಂದ ಭಾಗ ಆಗುತ್ತಾ? ಇದು 3 ಇದೆ, 2ರಿಂದ ಭಾಗ ಆಗಲ್ಲ. ಆಗಲ್ಲ ಅಂದ್ಮೇಲೆ ಇದು ಬೆಸ ಸಂಖ್ಯೆ. ಅರ್ಥ ಆಗ್ತಾ? ಈಗ ಇಲ್ಲಿ ಒಂದು ಸಂಖ್ಯೆ ತಗೊಂಡಿದ್ದೀವಿ. ಬಿಡಿ 10 100 1000 1000 ಲಕ್ಷ 8,64,21. ಇದರಲ್ಲಿ ಸಮ ಸಂಖ್ಯೆ ಬೆಸ ಸಂಖ್ಯೆ ಅಂತ ಗುರುತಿಡಿಬೇಕಾದ್ರೆ ನಾವು ನೋಡ್ಬೇಕಾಗಿರೋದು ಯಾವುದು? ಬಿಡಿ ಸ್ಥಾನದಲ್ಲಿ ಏನಿದೆ ಅಂತ ಗಮನಿಸಿ. ಬಿಡಿ ಸ್ಥಾನದಲ್ಲಿ 1 ಇದೆ. ಈ 1 2ರಿಂದ ಭಾಗ ಆಗುತ್ತಾ? ಸಮ ಸಂಖ್ಯೆ ಆಗ್ಬೇಕಂದ್ರೆ 2ರಿಂದ ಭಾಗ ಆಗಬೇಕು, ಬೆಸ ಸಂಖ್ಯೆ ಆಗ್ಬೇಕಂದ್ರೆ 2ರಿಂದ ಭಾಗ ಆಗಬಾರ್ದು. ಅಲ್ಲಿ 2ರಿಂದ ಭಾಗ ಆಗುತ್ತಾ? 2ನೇ ಬಗ್ಗೆ ಬರುತ್ತಾ? ಬರಲ್ಲ. ಹಾಗಾಗಿ ಇದು ಬೆಸ ಸಂಖ್ಯೆ. ನೀವು ಗಮನಿಸಬಹುದು, ಇಲ್ಲಿ ಉಳಿದಿರೋ ಎಲ್ಲ ಅಂಕಿಗಳು ಸಮ ಸಂಖ್ಯೆಗಳೇ ಇವೆ. ಹಂಗಂದ ತಕ್ಷಣ ಸಮ ಸಂಖ್ಯೆ ಜಾಸ್ತಿ ಇದೆಯಲ್ಲ ಸರ್ ಸಮ ಸಂಖ್ಯೆಗಳಿದೆ, ಹಾಗಾಗಿ ಇದೊಂದೇ ಸಾರಿ ಬೆಸ ಸಂಖ್ಯೆ ಇರುತ್ತೆ, ಹಾಗಾದ್ರೆ ಇದು ಸಮ ಸಂಖ್ಯೆ ಅಲ್ವಾ ಅಂತಂದ್ಬೇಡಿ. ಕೊನೆಯ ಸಂಖ್ಯೆ ನಿರ್ಧಾರ ಮಾಡುತ್ತೆ ಇದು ಸಮ ಸಂಖ್ಯೆನೋ ಬೆಸ ಸಂಖ್ಯೆನೋ ಅಂತ. ಹಾಗಾಗಿ ಈ ಕೊನೆಯ ಸಂಖ್ಯೆ ಬಿಡಿ ಸ್ಥಾನದಲ್ಲಿರೋದು 1 ಆಗಿರೋದ್ರಿಂದ, ಅದು 2ರಿಂದ ಭಾಗ ಆಗದಿರೋದ್ರಿಂದ ಇದನ್ನು ನಾವು ಬೆಸ ಸಂಖ್ಯೆ ಅಂತ ಬರೀತೀವಿ. ಈಗ ನೀವು ಈ ತರದ್ದು ದೊಡ್ಡ ದೊಡ್ಡ ನಂಬರ್ಗಳನ್ನು ಹಾಕೊಳ್ಳಿ. 6,51,51,436 ಅಂತ ಬರ್ತಾರೆ. ಇಷ್ಟು ದೊಡ್ಡ ನಂಬರ್ ಅನ್ನ ಸಮ ಸಂಖ್ಯೆನೋ ಬೆಸ ಸಂಖ್ಯೆನೋ ಅಂತ ನೋಡ್ಬೇಕು. ಈ ಲಾಸ್ಟ್ ನಂಬರ್ ಅನ್ನ ಗಮನಿಸಿ. ಲಾಸ್ಟ್ ನಂಬರು 6 ಆಗಿದೆ, ಅದು 2ರಿಂದ ಭಾಗ ಆಗುತ್ತೆ. ಹಾಗಾಗಿ ಇದನ್ನ ನಾವು ಸಮ ಸಂಖ್ಯೆ ಅಂತ ಬರೀತೀವಿ. ಈಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದೇ ತರದ್ದು ಒಂದು ರೂಲ್ ಶೀಟ್ ಅನ್ನ ತಗೊಂಡು ಹೆಡಿಂಗು ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳು ಅಂತ ಬರ್ಕೋಬೇಕು. ಸಮ ಸಂಖ್ಯೆ ಅಂದ್ರೆ ಏನ್ ಬರ್ಕೋಬೇಕು? ಫಸ್ಟ್ ಅದರ ವ್ಯಾಖ್ಯಾನ ಬರಬೇಕು, ಡೆಫಿನೇಷನ್ ಬರಬೇಕು. ಯಾವ ಸಂಖ್ಯೆಗಳು ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ, ನೀವು ಅದನ್ನ ಬರ್ಕೋಬೇಕಾದ್ರೆ ಈ ಲೆಕ್ಕ ಮಾಡೋಕೆ ಮುಂಚೆ ನೀವು ಅದನ್ನ ಬರೆದು ಆಮೇಲೆ ಲೆಕ್ಕ ಮಾಡಬೇಕು. ಸಮ ಸಂಖ್ಯೆ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ಸಂಖ್ಯೆಗಳು 2ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆಯೋ ಆ ಸಂಖ್ಯೆಗಳನ್ನ ಸಮ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಬೆಸ ಸಂಖ್ಯೆ ಅಂದ್ರೆ ಏನು? ಯಾವ ಸಂಖ್ಯೆಗಳು 2ರಿಂದ ಸಂಪೂರ್ಣವಾಗಿ ಭಾಗವಾಗುವುದಿಲ್ಲವೋ ಆ ಸಂಖ್ಯೆಗಳನ್ನ ಬೆಸ ಸಂಖ್ಯೆಗಳು ಅಂತ ಕರಿತೀವಿ ಅಂತ ಬರೆದಾದ ಮೇಲೆ ಈ ತರದ್ದು ಒಂದು ಕಾಲಮ್ ಅನ್ನು ಹಾಕೊಳ್ಳಿ, ರೂಲ್ ಶೀಟ್ ತಗೊಳ್ಳಿ. ಅರ್ಥ ಆಗ್ತಾ? ಇಲ್ಲಿ ನಾನು 4 ಲೆಕ್ಕಗಳನ್ನು ಮಾಡಿದ್ದೀನಿ. ನೀವೇನ್ ಮಾಡಬೇಕು? ಲೈನ್ ಬಿಟ್ಟು ಬರೀಬೇಕು. ನೀಟಾಗಿ ಬರೀರಿ, ತಪ್ಪಿದ್ದೆ ಬರೀರಿ. ಎಷ್ಟು ಬರೀಬೇಕಪ್ಪ ಅಂದ್ರೆ ಈ ಸಂಖ್ಯೆಗಳು ಕೊಟ್ಟೇ ಇಲ್ವಲ್ಲ ಅಂದ್ರೆ ಈ ಸಂಖ್ಯೆಗಳನ್ನ ನೀವೇ ಹಾಕೋಬೇಕು. ನಿಮ್ಗೆ ಇಷ್ಟ ಬಂದಿದ್ದ ಸಂಖ್ಯೆಗಳನ್ನು ಹಾಕೊಳ್ಳಿ. ಅರ್ಥ ಆಗ್ತಾ? ಎಷ್ಟು? 3,56,424 ಏನಾದ್ರು ಬರ್ಕೊಳ್ಳಿ.
ಈಗ ಇಲ್ಲಿ ಬರೀಬೇಕಾದ್ರೆ ಕೊನೆ ಬಿಡಿ ಸ್ಥಾನದಲ್ಲಿ ನೋಡಿಕೊಂಡು ಸಮ ಸಂಖ್ಯೆಯೋ ಬೆಸ ಸಂಖ್ಯೆಯೋ ಅಂತ ಬರೀಬೇಕು. ಎಷ್ಟು ಬರೀಬೇಕು ಈ ತರದ್ದು? ಒಟ್ಟು 15 ಬರೀಬೇಕು. ಈಗ ಆಲ್ರೆಡಿ ನಾನು ಎಷ್ಟು ಬರ್ದಿದ್ದೀನಿ? 4 ಬರ್ದಿದ್ದೀನಿ. ಇನ್ನು ಉಳಿದ 11 ನೀವೇ ಅಂಕಿಗಳನ್ನ ಹಾಕೊಂಡು ಇದಕ್ಕೆ ಸಮ ಸಂಖ್ಯೆನ ಬೆಸ ಸಂಖ್ಯೆನ ಅಂತ ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ಲೈನ್ ಬಿಟ್ಟು ಲೈನು ಇದನ್ನ ಬರೀಬೇಕು. ಸೊ ಇದು ಒಂದು ಸಮ ಸಂಖ್ಯೆ ಬೆಸ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತಹ ಚಟುವಟಿಕೆ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು.